ಆರ್ಮ್ಯಾಕ್ಸ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬಾಗಲಕೋಟೆಯಲ್ಲಿ ರಾಜಾರೋಷವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇತ್ತು. ಆ ಮರಳು ದಂಧೆಗೆ ಕೊನೆಗೂ ಈಗ ಬ್ರೇಕ್ ಬಿದ್ದಿದೆ. ಇದಕ್ಕೆ ಕಾರಣ ಆರ್ಮ್ಯಾಕ್ಸ್. ಎಸ್, ಆರ್ಮ್ಯಾಕ್ಸ್. ಅಕ್ರಮ ಮರಳು ದಂಧೆ ಕುರಿತು ಆರ್ಮ್ಯಾಕ್ಸ್ ನಿರಂತರವಾಗಿ ಸುದ್ದಿ ಮಾಡ್ತಾ ಬಂತು. ಬಾಗಲಕೋಟೆಯ ಜಮಖಂಡಿಯಲ್ಲಿ ಈ ಮರಳು ದಂಧೆ ನಡೀತಾ ಇತ್ತು. ಎಸ್, ಇದು ಆರ್ಮ್ಯಾಕ್ಸ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಆರ್ಮ್ಯಾಕ್ಸ್ ಸುದ್ದಿಯಿಂದ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಬಿದ್ದಿದೆ. ಅಕ್ರಮ ಮರಳು ದಂಧೆ ಕುರಿತು ಆರ್ಮ್ಯಾಕ್ಸ್ ಸುದ್ದಿಯನ್ನ ಮಾಡಿತ್ತು. ಬಾಗಲಕೋಟೆಯ ಜಮಖಂಡಿಯಲ್ಲಿ ರಾಜಾರೋಷವಾಗಿ ಮರಳು ದಂಧೆ ನಡೀತಾ ಇತ್ತು. ಸುದ್ದಿ ಬಿತ್ತರಿಸುತ್ತಿದ್ದಂತೆ ಜಮಖಂಡಿ ತಹಶೀಲ್ದಾರ್ ಅನಿಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಕ್ರಮ ಮರಳು ದಂಧೆಯನ್ನ ತಹಶೀಲ್ದಾರ್ ಅನಿಲ್ ಅವರು ಬಂದ್ ಮಾಡಿಸಿದ್ದಾರೆ. ಹಾಡು ಹಗಲೇ ಎಲ್ಲರ ಕಣ್ಣೆದುರೇ ರಾಜಾರೋಷವಾಗಿ ನಡೀತಾ ಇದ್ದ ಅಕ್ರಮ ಮರಳು ದಂಧೆಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಇದು ಸಾಧ್ಯವಾದದ್ದು ಆರ್ಮ್ಯಾಕ್ಸ್ ಸುದ್ದಿ ಬಿತ್ತರಿಸಿದ ಪರಿಣಾಮ. ಎಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ವ್ಯಾಪ್ತಿಯ ಮುತ್ತೂರು ಗ್ರಾಮದಲ್ಲಿ ದಿನದ ಬೆಳಕಲ್ಲೇ ಅಂದ್ರೆ ಹಾಡ ಹಗಲೇ ಮಣ್ಣು ದೋಚಾಟ ಜೋರಾಗಿತ್ತು. ಭಾರಿ ಯಂತ್ರಗಳು, ಟ್ರ್ಯಾಕ್ಟರ್ಗಳು, ಲಾರಿಗಳು ಓಡಾಡ್ತಾ ಇದ್ರು ಕೂಡ ಯಾರೂ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಗ್ರಾಮಸ್ಥರು ಎಲ್ಲರೂ ಕೂಡ ಅಸಮಾಧಾನದಲ್ಲಿದ್ರು. ಆದರೆ ಕ್ರಮ ಮಾತ್ರ ಕಾಣಿಸ್ಲಿಲ್ಲ. ಈ ಅಕ್ರಮ ಮಣ್ಣು ದಂಧೆ, ಇದರ ಬಗ್ಗೆ ಆರ್ಮ್ಯಾಕ್ಸ್ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಪರಿಸ್ಥಿತಿ ತಿರುವು ತಳೆದಿತ್ತು. ಸುದ್ದಿ ಬಿತ್ತರಿಸಿದ ಕೇವಲ 3 ಗಂಟೆಯೊಳಗಡೆ ಜಮಖಂಡಿ ತಹಶೀಲ್ದಾರ್ ಅನಿಲ್ ಕುಂಬಾರ ಸ್ಥಳಕ್ಕೆ ಧಾವಿಸಿದ್ರು. ಅಧಿಕಾರಿಯ ಭೇಟಿ ಗ್ರಾಮಸ್ಥರಲ್ಲಿ ಸಡನ್ ಆಗಿ ಒಂದು ಆಶ್ಚರ್ಯ ಮೂಡುತ್ತೆ. ಸ್ಥಳಕ್ಕೆ ಭೇಟಿ ನೀಡಿ ತಹಶೀಲ್ದಾರ್ ಪರಿಶೀಲನೆ ನಡೆಸಿದ್ರು. ಮರಳು ತೆಗೆಯಲಾಗುತ್ತಿದ್ದ ಜಾಗ, ಯಂತ್ರೋಪಕರಣಗಳು, ಸಾಗಾಣೆ ವ್ಯವಸ್ಥೆ ಎಲ್ಲವನ್ನ ಕೂಡ ಕಣ್ಣಾರೆ ನೋಡಿ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಅಕ್ರಮ ನಡೀತಾ ಇದೆ ಅನ್ನೋದು ಸ್ಪಷ್ಟವಾದ ಹಿನ್ನೆಲೆಯಲ್ಲಿ ತಕ್ಷಣವೇ ಮಣ್ಣುಗಾರಿಕೆ ಅಂದ್ರೆ ಮರಳುಗಾರಿಕೆ ಬಂದ್ ಮಾಡಿಸೋದಕ್ಕೆ ಸೂಚನೆಯನ್ನ ನೀಡಿದ್ರು. ಗ್ರಾಮಸ್ಥರು ಕೂಡ ಸುದ್ದಿ ಹೊರ ಬಂದ ತಕ್ಷಣ ಕ್ರಮ ತೆಗೆದುಕೊಂಡದ್ದು ಒಳ್ಳೆಯ ಬೆಳವಣಿಗೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಹಳ ದಿನಗಳಿಂದ ನಡೀತಿದ್ದಂತಹ ದಂಧೆಗೆ ಕೊನೆಗೂ ಬ್ರೇಕ್ ಬಿದ್ದಿದೆ ಅನ್ನುವಂಥ ಒಂದು ತೃಪ್ತಿ ಜನರಲ್ಲಿ ಕಂಡು ಬಂದಿದೆ. ಒಟ್ಟಿನಲ್ಲಿ ಮಾಧ್ಯಮದ ಎಚ್ಚರಿಕೆ ಮತ್ತು ಅಧಿಕಾರಿಗಳ ತ್ವರಿತ ಸ್ಪಂದನೆ ಒಂದಾಗಿ ಕೆಲಸ ಮಾಡಿದ್ರೆ ಏನು ಆಗಬಹುದು ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಅಕ್ರಮ ಎಷ್ಟು ಬಲವಾಗಿದ್ರೂ ಕೂಡ ಬೆಳಕಿಗೆ ತಂದ್ರೆ ಕ್ರಮ ಸಾಧ್ಯ ಅನ್ನೋದನ್ನ ಆರ್ಮ್ಯಾಕ್ಸ್ ಮತ್ತೆ ಸಾಬೀತುಪಡಿಸಿದೆ. ಇದು ಆರ್ಮ್ಯಾಕ್ಸ್ ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಕರ್ನಾಟಕ. ಇವರು ಈ ಮರಳು ದಂಧೆಯನ್ನ ನಡೆಸ್ತಾ ಇದ್ದಿದ್ದು ಹಾಡ ಹಗಲೇ ರಾಜಾರೋಷವಾಗಿ, ಯಾರಿಗೂ ಕೂಡ ಭಯ ಇಲ್ಲದೆ ಎಷ್ಟು ರಾಜಾರೋಷವಾಗಿ ನಡೆಸ್ತಾ ಇದ್ರು ಅಂದ್ರೆ ಯಾರ ಕಣ್ಣಿಗೆ ಬೀಳ್ತಾ ಇಲ್ಲ. ಯಾರು ಕೂಡ ನಮ್ಮ ಅಕ್ರಮ ಮರಳು ದಂಧೆಗೆ ಕೈ ಹಾಕಲ್ಲ, ನಾವು ಏನ್ ಬೇಕಾದ್ರೆ ಮಾಡಬಹುದು ಅಂತ ಅನ್ಕೊಂಡಿದ್ರು. ಯಾವಾಗ ಈ ವಿಚಾರ ಆರ್ಮ್ಯಾಕ್ಸ್ ಗಮನಕ್ಕೆ ಬಂತೋ ತಕ್ಷಣ ನಾವು ಸುದ್ದಿ ಮಾಡಿದ್ವಿ. ಅದು ಯಾರು ಪ್ರಭಾವಿಗಳಾಗಿದ್ರು ಕೂಡ ನಾವು ಬಿಡೋದಿಲ್ಲ. ಸುದ್ದಿ ಆಯ್ತು ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ತಹಶೀಲ್ದಾರ್ ಅನಿಲ್ ಅವರು ಭೇಟಿ ಕೊಟ್ಟರು. ಎಲ್ಲವನ್ನ ವಶಕ್ಕೆ ಪಡ್ಕೊಂಡ್ರು. ಈಗ ಮರಳು ದಂಧೆ ಏನು ರಾಜಾರೋಷವಾಗಿ ನಡೀತಾ ಇತ್ತು ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಎಸ್, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ರಿಪೋರ್ಟರ್ ಶ್ರೀಧರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶ್ರೀಧರ್, ಈಗ ಅಕ್ರಮ ಮಣ್ಣು ದಂಧೆ ಎಷ್ಟು ದಿನಗಳಿಂದ ನಡೀತಾ ಇತ್ತು, ಈಗ ತಹಶೀಲ್ದಾರ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ?
ಯಾವ ರೀತಿ ಇಂಪ್ಯಾಕ್ಟ್ ಆಯ್ತು ಶ್ರೀಧರ್? ಪ್ರಮೋದ್, ಏನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನಡೆಯುತ್ತಿದ್ದ ಅಕ್ರಮ ಮಣ್ಣು ದಂಧೆಗೆ ಈಗ ಕೊನೆಗೂ ಬ್ರೇಕ್ ಬಿದ್ದಿದೆ. ಈ ಅಕ್ರಮ ಮರಳು ಗಣಿಗಾರಿಕೆ ಕುರಿತು ಆರ್ಮ್ಯಾಕ್ಸ್ ಸಂಪೂರ್ಣವಾಗಿ ವಿವರಣದೊಂದಿಗೆ ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ಬಿತ್ತರಿಸಿದ ಕೇವಲ 3 ಗಂಟೆಯಲ್ಲಿ ಅದು ಗಮನಕ್ಕೆ ಬಂದ ಕೂಡಲೇ ಜಮಖಂಡಿಯ ತಹಶೀಲ್ದಾರ್ ಕುಂಬಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಕ್ರಮ ಮಣ್ಣುಗಾರಿಕೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಈ ಬಗ್ಗೆ ಸ್ಥಳೀಯರೇನಾದ್ರೂ ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಹೇಗೆ ಅಂತ? ಪ್ರಮೋದ್, ಸ್ಥಳೀಯರು ಹೇಳುವ ಪ್ರಕಾರ ಮೌಖಿಕವಾಗಿ ಅಧಿಕಾರಿಗಳೇ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿದ್ದಿಲ್ಲ. ಆದ್ರೆ ಸುದ್ದಿ ಪ್ರಸಾರ ಬೆನ್ನಲ್ಲೇ ಇದಕ್ಕೆ ಬ್ರೇಕ್ ಬಿದ್ದಿದೆ. ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಈಗ ತಹಶೀಲ್ದಾರ್ ಈಗ ಅಲ್ಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನೆಲ್ಲ ಅಕ್ರಮಗಳು ನಡೀತಾ ಇತ್ತು ಶ್ರೀಧರ್? ತಹಶೀಲ್ದಾರ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಆದ್ರೆ ಕೆಲವೊಂದು ಯಂತ್ರೋಪಕರಣಗಳು ಮಾತ್ರ ಕಂಡು ಬಂದಿದೆ. ಹಾಗಾಗಿ ಅದನ್ನು ವಶಕ್ಕೆ ಪಡೆಯುವ ಯತ್ನದಲ್ಲಿದ್ದಾಗ ಅವರು ತರಾತುರಿಯಲ್ಲಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ತದನಂತರ ತಹಶೀಲ್ದಾರ್ ಅವರು ಸಂಪೂರ್ಣವಾಗಿ ಬಂದ್ ಮಾಡಿಸಿ ಸೀಜ್ ಮಾಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಹೀಗಾಗಿ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ನಡೆಯುತ್ತಿರುವ ಆ ಮಣ್ಣು ಗಣಿಗಾರಿಕೆ ಸಂಪೂರ್ಣವಾಗಿ ಬಂದ್ ಆಗಿದೆ ಹೇಳ್ಬೋದು. ಓಕೆ, ಮುಂದಿನ ದಿನಗಳಲ್ಲಿ ಇಂತಹ ಒಂದು ದಂಧೆ ತಡೆಯೋದಕ್ಕೆ ಯಾವ ರೀತಿಯ ಒಂದು ಕ್ರಮ ಕೈಗೊಳ್ಳಲಾಗಿದೆ ಶ್ರೀಧರ್? ಪ್ರಮೋದ್, ಇದೇ ರೀತಿ ಯಾವುದೇ ಗ್ರಾಮದಲ್ಲಾಗಲಿ ನಗರದಲ್ಲಾಗಲಿ ಈ ರೀತಿ ಅಕ್ರಮ ದಂಧೆಗಳು ನಡೆಯದಂತೆ ಜಮಖಂಡಿಯ ಏಷ್ಯಾಧಿಕೃತ ಶ್ವೇತಾ ಬಿಡ್ಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಯಾವುದೇ ಸಾರ್ವಜನಿಕರು ದೂರು ಬಂದಲ್ಲಿ ತಕ್ಷಣಕ್ಕೆ ಸ್ಪಂದಿಸಿ ಯಾವುದೇ ಅಕ್ರಮ ಚಟುವಟಿಕೆ ಕಡಿವಾಣ ಹಾಕಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್. ಎಸ್, ಇದು ಆರ್ಮ್ಯಾಕ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅದು ನಾವು ಯಾವುದೇ ಒಂದು ಸುದ್ದಿಯನ್ನ ಹಾಕಿದ್ರು ಕೂಡ ಅದಕ್ಕೆ ಒಂದು ವ್ಯಾಲ್ಯೂ ಇರಬೇಕು. ಖಂಡಿತವಾಗ್ಲೂ ನಾವು ನಿರಂತರ ಸುದ್ದಿ ಏನ್ ಮಾಡಿದ್ವಿ, ಬಾಗಲಕೋಟೆಯಲ್ಲಿ ನಡೀತಿರ್ತಕ್ಕಂಥ ಒಂದು ಅಕ್ರಮ ದಂಧೆಯ ವಿರುದ್ಧ ನಾವು ಸ್ಟೋರಿ ಮಾಡಿದ್ವಿ. ಅದಕ್ಕೆ ಈಗ ಅಧಿಕಾರಿಯಾಗಿರ್ತಕ್ಕಂಥ ತಹಶೀಲ್ದಾರ್ ಅವರು ಸ್ಪಂದನೆ ಮಾಡಿ ತಕ್ಷಣ ಭೇಟಿ ಕೊಟ್ಟು ಕಂಪ್ಲೀಟ್ ಆಗಿ ಅಲ್ಲಿ ನಡೀತಿರ್ತಕ್ಕಂಥ ಮರಳು ದಂಧೆಯನ್ನ ಸ್ಟಾಪ್ ಮಾಡಿದ್ದಾರೆ.